ಇರಿಸಿಕೊಂಡು ಕಾಯ್ತಿರ್ತಾರೆ. ಯಾರಾದರೂ ಏನಾದರೂ ಹೇಳ್ತಾರ ಕೇಳೋಣ ಅಂತ. ಏನೇನೋ ಹೇಳಿದ್ರೆ ಕೇಳಲ್ಲ, ಹೇಳಬೇಕಾದ್ದನ್ನು ಹೇಳ್ತಾರ ಅಂತ ಕೇಳಬೇಕಾದವ್ರು ಕೇಳ್ತಾ ಕೊಡುವಂತಹ ಬರುವ ಕಾಲ ಈ ಆರಾಧನಾ ಕಾಲ. ನಿಜವಾಗಿ ಆರಾಧನೆ ಅನ್ನುವ ಶಬ್ದವೇ ಸಿದ್ಧಿಯನ್ನು ಪಡೆಯುವ ಕಾಲ ಅಂತ. ಈ ಆರಾಧನೆ 3 ದಿನಗಳ ಕಾಲ ಮಂತ್ರಾಲಯ ಪ್ರಭುಗಳು ಬಹಿರ್ಮುಖರಾಗಿ ಭಕ್ತರು ಮಾಡುವಂತಹ ಸೇವಾದಿಗಳ ಮೇಲೆ ತಮ್ಮ ದಿವ್ಯ ದೃಷ್ಟಿಯನ್ನು ಹಾಕಿ ಅನುಗ್ರಹ ಮಾಡುವಂತಹ ಕಾಲ. ಈ 3 ದಿನ ಬಿಟ್ಟರೆ ಆಚಾರ್ಯ ನಾವು ಮಾಡೋ ಸೇವೆ ನೋಡ್ತಾರಾ ನೋಡಲ್ವಾ ಅದನ್ನು ಹೇಳಿ. ನೀವು 3 ದಿನ ಅನ್ನೋದಾದರೆ ಇನ್ನು ಉಳಿದ 363 ದಿನ ಬಾಗಿಲು ಹಾಕ್ಕೊಂಡು ಹೋಗ್ಬಿಡ್ಬೇಕಾ ಅಥವಾ ಯಾರೂ ಇರಲ್ವಾ ಬೃಂದಾವನದಲ್ಲಿ? ನೋಡಿ, ಇದ್ದಾಗೆ ಅವ್ರಿಗೆ ನಮ್ಮ ಕಡೆ ಗಮನ ಇಲ್ಲ ರೀ. ರಾಘವೇಂದ್ರ ಸ್ವಾಮಿಗಳು ಭೂಮಿಯಲ್ಲಿದ್ದಾಗೆ ಜನರ ಕಡೆ ಗಮನ ಇಲ್ಲ. ಅವರ ಗಮನ ಎಲ್ಲ ಜನರ ಒಳಗಿರುವ ಜನಾರ್ದನನಲ್ಲಿ. ಸದಾ ಅಂತರ್ಮುಖಿಗಳು. ನಾವು ಹಾಗಲ್ಲ. ಜನಾರ್ದನ ನೋಡುವಾಗಲೂ ಜನರ ಮೇಲೆ ಕಣ್ಣು. ಅಂದರೆ ದೇವರ ಪೂಜೆ ಮಾಡುವಾಗಲೂ, ಮಂಗಳಾರತಿ ಮಾಡುವಾಗಲೂ, ಸ್ತೋತ್ರ ಮಾಡುವಾಗಲೂ, ಪ್ರದಕ್ಷಿಣೆ ಮಾಡುವಾಗಲೂ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ರಾಯರ ಮಠಕ್ಕೆ ತುಂಬ ಜನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬಂದಿರ್ತಾರೆ. ಬಂದಿರೋದೇ ರಾಯರು ನೋಡಲಿಕ್ಕೆ, ಪ್ರದಕ್ಷಿಣೆ ಹಾಕ್ತಿರೋದೇ ರಾಯರಿಗೆ. ಒಂದು ಪ್ರದಕ್ಷಿಣೆ ಹಾಕ್ತಾರೆ, ಬೀದಿ ಕಡೆ ನೋಡ್ತಾರೆ. ಒಂದು ಪ್ರದಕ್ಷಿಣೆ ಹಾಕ್ತಾರೆ, ಬೀದಿ ಕಡೆ ನೋಡ್ತಾರೆ. ಯಾಕೆ ಗೊತ್ತಾ? 999 ರೂಪಾಯಿ ಬಾಟಾ ಶೂ ಚಪ್ಪಲಿ ಹಾಕ್ಕೊಂಬಂದ್ಬಿಟ್ಟಿರ್ತಾರೆ. ಅವ್ರಿಗೆ ರಾಯರಿಗಿಂತೂ ಚಪ್ಪಲಿ ಮೇಲೆ ನೋಟವೇ ಜಾಸ್ತಿ. ರಾಯರಂತಾರೆ, ಚಪ್ಪಲಿ ನೋಡಿದ ಕಣ್ಣಲ್ಲಿ ನಾನು ನೋಡಬೇಡ ಅಂತ. ನಮಗೆ ಅದ್ರ ಮೇಲಿರೋ ಅಭಿಮಾನ ರಾಯರ ಮೇಲಿಲ್ಲ. ನಮಗೆ ಯಾವಾಗಲೂ ಜನರ ಮೇಲೆ, ಸಂಪತ್ತಿನ ಮೇಲೆ, ಪೂಜೆ ಮಾಡುವಾಗಲೂ ಯಾರು ಬಂದರು, ಯಾರದೇ ಫೋನ್ ರಿಂಗ್ ಆದರೂ ನಮ್ಮದೇನಾಯಿತು ಅನ್ನುವಷ್ಟು ಪ್ರಾರಬ್ಧಕ್ಕೆ ಹೋಗ್ಬಿಟ್ಟಿರ್ತೀವಿ. ನಮ್ಗೆ ಯಾವಾಗಲೂ ಜನರ ಮೇಲೆ, ಸಂಪತ್ತಿನ ಮೇಲೆ ಕಣ್ಣು. ಆದರೆ ರಾಯರಿಗೆ ಸಂಪತ್ತು ಅಂದರೆ ವಿದ್ಯೆಯೇ ಸಂಪತ್ತು. ಅವರ ಕಣ್ಣು ಯಾವಾಗಲೂ ದೇವರ ಮೇಲೆ. ಸದಾ ಅಂತರ್ಮುಖಿಗಳಾದವರು. ಸಾಕಪ್ಪ ಅಂಥೇಳಿ ಸಶರೀರರಾಗಿ ದೇವರು ಕೊಟ್ಟಂತಹ ಈ ಸಾಧನ ಶರೀರವನ್ನು ಹೊತ್ಕೊಂಡೇ ಬೃಂದಾವನದ ಒಳಗೆ ಮುಂದಿನ ಸಾಧನೆಯನ್ನು ಮಾಡಲಿಕ್ಕೆ ಇಳಿದವರಿಗೆ ನಮ್ಮ ಮೇಲೆ ಯಾಕೆ ಕಂಡ್ರಿ, ನಮ್ಮನ್ನು ಯಾಕೆ ನೋಡ್ತಾರ್ರಿ? ನೋಡಲ್ಲ. ದೇವ್ರಂತಾನೆ, ಯಾವಾಗಲೂ ನೀನು ನನ್ನೇ ನೋಡ್ತಾ ಇದ್ರೆ ದಿನ ನಿನ್ನನ್ನು ನೋಡಕ್ಕೆ ಬರೋರನ್ನ ಯಾವತ್ತು ನೋಡ್ತೀಯ? ಈ 3 ದಿನವಾದರೂ ಅವ್ರು ನೋಡು ಅಂತ ಭಗವಂತನಿಂದ ಪ್ರೇರಿತರಾಗಿ, ವಾಯುದೇವರಿಂದ ಪ್ರೇರಿತರಾಗಿ ರಾಘವೇಂದ್ರ ಸ್ವಾಮಿಗಳು ದೃಷ್ಟಿ ಇಟ್ಟು ಭಕ್ತರನ್ನು ಅನುಗ್ರಹಿಸುವ ದಿನಗಳು ಈ 3 ದಿನಗಳು. ಹೌದಾ ಅಂತ ಕೇಳಬೇಡಿ. ನೀವು ನೋಡಿ, ಆಫೀಸಲ್ಲಿ ಯಾವಾಗಲೂ ಅದು ಸಾರ್ವಜನಿಕರ ಭೇಟಿ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ಅಲ್ವಾ? 3 ರಿಂದ 6 ಒಳಗೆ ಸಾರ್ವಜನಿಕರ ಭೇಟಿ. ಯಾವಾಗ ಅಂದ್ರೆ ಅವಾಗ ಹೋಗಬಾರ್ದು. ಅವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ. ನಿಮ್ಮ ಕೆಲಸ ಆಗಬೇಕಾದ್ರೆ ಈ ಟೈಮಲ್ಲಿ ಹೋಗಿ ಅಂತ, ಹಾಗಲ್ವಾ? ಹಾಗೆ ರಾಘವೇಂದ್ರ ಸ್ವಾಮಿಗಳು ಸಾರ್ವಜನಿಕರ ಭೇಟಿ ಮಾಡುವಂತಹ 3 ದಿನ ಯಾವುದು ಅಂದರೆ ಆರಾಧನೆಯ 3 ಪರ್ವಕಾಲ. ಹಾಗಾದ್ರೆ ಬೇರೆ ಟೈಮಲ್ಲಿ ಹೋಗ್ಬೇಕಾಗಲ್ವಾ, ಬೇರೆ ಟೈಮಲ್ಲಿ ನೋಡೋಕ್ಕಾಗಲ್ವಾ ಅಂದ್ರೆ ನೋಡ್ಬೋದ್ರಿ. ನಿಮ್ಮ ಹತ್ರ ಒಳ್ಳೆ ಇದ್ದರೆ, ಅಂದರೆ ಏನು ಗೊತ್ತಾಯ್ತಲ್ಲ? ಏನು? ಮನಿ. ಅಥವಾ ಯಾವುದದು? ಇನ್ಫ್ಲೂಯೆನ್ಸ್ ಅಲ್ವಾ? ಇದು 2 ಇದ್ದರೆ ಎನಿ ಟೈಮ್ ಅಲ್ವಾ? ಹಾಗೆ ರಾಯರ ಹತ್ರನೂ ನಡೆಯುತ್ತೆ, ನಡೆಯುತ್ತೆ. ಆದರೆ ರಾಯರ ಹತ್ರ ಧನ ನಡೆಯಲ್ಲ. ನಿಮ್ಮ ಧನ ಇದ್ದರೆ ನಡೆಯುತ್ತೆ. ಅಂದರೆ ಇನ್ಫ್ಲೂಯೆನ್ಸು ಯಾರ್ಯಾರ್ದೋ ನಡೆಯಲ್ಲ. ಅವರ ಗ್ರಂಥಗಳ ಅಧ್ಯಯನ ಮಾಡಿ ಜ್ಞಾನ ಪುರಸ್ಸರವಾಗಿ ಆ ಜ್ಞಾನದಿಂದ ಜನಿತವಾದ ಭಕ್ತಿ ಎನ್ನುವ ಇನ್ಫ್ಲೂಯೆನ್ಸ್ ನಿಮ್ಮಲ್ಲಿದ್ದರೆ, ಅಗಾಧವಾದ ಭಕ್ತಿ ಇತ್ತು ಅಂತಾದರೆ ಎನಿ ಟೈಮ್ ನಿನಗೆ ಅನುಗ್ರಹ ಮಾಡ್ತೇನೆ ಅನ್ನುವಂತಹ ಕಾರುಣ್ಯದ ಮೂರ್ತಿಗಳು ಮಂತ್ರಾಲಯ ಪ್ರಭು. ಅದಕ್ಕೆಂದೇ ಅವರನ್ನು ನಮೋ ಅತ್ಯಂತ ದಯಾಳವೇ ಅಂತ ಕೊಂಡಾಡ್ತಾರೆ. ಮತ್ತು ರಾಘವೇಂದ್ರ ಸ್ವಾಮಿಗಳ ಪ್ರಚಲಿತವಾದ ಒಂದು ಶ್ಲೋಕ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ
ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿ ಈಗ ನಡೆಯುವ ಆರಾಧನೆ 353ನೇ ಆರಾಧನೆ. ಅಂದರೆ ಶತಮಾನಗಳ ಲೆಕ್ಕದಲ್ಲಿ 3.5 ಶತಮಾನಗಳು ಕಳೆದೋಯ್ತು. ಆದರೆ ಈ ಶ್ಲೋಕ, ಈ ಭಾವ, ಈ ಭಕ್ತಿ ಭಕ್ತರ ಮನಸ್ಸಿನಲ್ಲಿ ಮತ್ತು ಮತ್ತು ಹೆಚ್ಚುತ್ತಾ ಇದೆ. ನೀವೆಲ್ಲ ಈ ಫೇಸ್ಬುಕ್ಕು ಇದರಲ್ಲಿ ನೋಡಿರ್ಬೋದು. ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ಇರುವಂತಹ ಮಂತ್ರಾಲಯದಲ್ಲಿ ಅವರ ಉತ್ಸವದಲ್ಲಿ ಹೇಗೆ ಜನಸಂದಣಿ ಇತ್ತು ಅಂತ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರ ಜನರ ಮನದ ಒಳಗೆ ಮಂತ್ರಾಲಯ ಪ್ರಭುಗಳ ಈ ಪೂಜ್ಯತೆ ಎಷ್ಟು ಆಳವಾಗಿ ಬೇರು ಬಿಟ್ಟಿದೆ. ನಮಗೆ ನಮ್ಮ ಮನೆ ಒಳಗೆ ಪೂಜ್ಯತೆ ಇಲ್ಲ, ನಮ್ಮ ಏರಿಯಾ ಒಳಗೆ ಪೂಜ್ಯತೆ ಇಲ್ಲ, ನಮ್ಮ ಕಾಂಪೌಂಡ್ ಒಳಗೆ ಪೂಜ್ಯತೆ ಇಲ್ಲ, ಆಸ್ತಿ ಹರಿದು ಹಂಚಿ ತಿನ್ನುವ ಮಕ್ಕಳೆದುರಿಗೆ ಪೂಜ್ಯತೆ ಇಲ್ಲ. ಏನು ರಾಯರಿಗೆ ಯಾರು ಸಂಬಂಧಿಕರಿದ್ದಾರೆ? ಎಲ್ಲಿ ರಾಯರು, ಎಲ್ಲಿ ನಾವು? ಏನು ಈ ಪೂಜ್ಯತೆ? ರಾಯರಿಗೆ ಇಷ್ಟು ಶತಮಾನಗಳ ಕಳೆದರೂ ಅವರ ಪೂಜ್ಯತೆಗೆ ಕೊಂಚವೂ ಕೂಡ ಕುಂದಿಲ್ಲದೆ ಇರಲಿಕ್ಕೆ ಕಾರಣವಾದ ಅಂಶ ಯಾವುದು ಅಂದರೆ ಎರಡೇ. ಒಂದು, ರಾಘವೇಂದ್ರ ಸ್ವಾಮಿಗಳು ಸತ್ಯರಥಾಯ ಚ, ರಾಘವೇಂದ್ರಾಯ ಸತ್ಯರಥಾಯ ಚ, ಮತ್ತೆಂಥವರು ಧರ್ಮರಥಾಯ ಚ, ಅತಯೇವ ಪೂಜ್ಯಾಯ. ಶತಮಾನಗಳು ಕಳೆದರೂ ಮಂತ್ರಾಲಯ ಪ್ರಭುಗಳ ಈ ಎತ್ತರದ ಪೂಜ್ಯತೆಗೆ ಕಾರಣವಾದದ್ದು ಜೀವನದಲ್ಲಿ ಆಯ್ಕೆ ಮಾಡಿಕೊಂಡಂತಹ ನಡೆ, ಜೀವನದಲ್ಲಿ ಆಯ್ಕೆ ಮಾಡಿಕೊಂಡಂತಹ ನುಡಿಯ ಒಳಗಿನ ಗುಣ ಸತ್ಯತೆ. ಎಂಥ ಕಷ್ಟದ ಪ್ರಸಂಗದಲ್ಲಿ